ಕೋಲಾರ ಜಿಲ್ಲೆಯಾದ್ಯಂತ ಅರಣ್ಯ ಇಲಾಖೆಯ ಕಿರುಕುಳದಿಂದ ಭೂಮಿ ಕಳೆದುಕೊಂಡವರ ಸಂತ್ರಸ್ತ ರೈತರ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ಒತ್ತಾಯಿಸಿ ಭೂ ಸಂತ್ರಸ್ತರ ಹೋರಾಟ ಸಮಿತಿ ಹಾಗೂ ಕೆಪಿಆರ್ಎಸ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಹರಟಿ ಪ್ರಕಾಶ್ ಅವರು ಮಾತನಾಡಿ, ಜಿಲ್ಲಾ ಅರಣ್ಯಾಧಿಕಾರಿ ಕಂದಾಯ ಗೋಮಾಳ ಜಮೀನುಗಳನ್ನು ಅಧಿಸೂಚನೆ ನೆಪದಲ್ಲಿ ಪೊಲೀಸ್ ನೆರವಿನೊಂದಿಗೆ ರಾತ್ರೋರಾತ್ರಿ ರೈತರ ಜಮೀನಿನಲ್ಲಿದ್ದ 1.5 ಲಕ್ಷಕ್ಕಿಂತ ಹೆಚ್ಚು ಮಾವಿನ ಮರಗಳು, ತೆಂಗಿನ ಮರಗಳು ಹಾಗೂ ವಿವಿಧ ಜಾತಿಯ ಬೆಲೆ ಬಾಳುವಂತಹ ಮರ, ತೋಟಗಾರಿಕೆ ಬೆಳೆಗಳು ಜೊತೆಗೆ ಹನಿ ನೀರಾವರಿ, ಬೋರ್ವೆಲ್ಗಳು, ನೆಟ್ ಹೌಸ್ಗಳು, ಕಾಂಪೌಂಡ್ಗಳನ್ನು ಜೆಸಿಬಿ ಯಂತ್ರ ಬಳಸಿ ಧ್ವಂಸ ಮಾಡಿದ್ದಾರೆ. ಈ ಹಿನ್ನೆಲೆ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದ್ದು, ಕೂಡಲೇ ಅರಣ್ಯ ಇಲಾಖೆ ರೈತರಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದರು. ಈ ವೇಳೆ ಮನವಿ ಸ್ವೀಕರಿಸಿ ಮಾತನಾಡಿದಂತಹ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರು, ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆಯನ್ನು ಕೊಡಬಾರದು ಅಂತ ಹೇಳಿ ಆದೇಶ ಮಾಡಲಾಗಿದೆ. ತೊಂದರೆ ಕೊಟ್ಟರೆ ನನಗೆ ದೂರು ಕೊಡಿ, ನಿಮ್ಮ ಮನವಿ ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸಲಾಗುತ್ತೆ ಅಂತ ಹೇಳಿದರು. ಪ್ರತಿಭಟನೆ ಅಂಗವಾಗಿ ತಾವೆಲ್ಲರೂ ಜಿಲ್ಲೆಯ ಮೂಲೆ ಮೂಲೆ ಗ್ರಾಮಗಳಿಂದ ಬಂದಿದ್ದೀರಿ. ಈ ಬಿಸಿಲಲ್ಲೂ ಕೂಡ ನಿಮ್ಮ ಸಮಸ್ಯೆಯನ್ನು ಸರ್ಕಾರಕ್ಕೆ ಗಮನ ಸೆಳಿಬೇಕು ಅಂತ ಹೇಳಿ ಬಂದಿದ್ದೀರಿ. ಆ ಕಾರಣಕ್ಕಾಗಿ ನಿಮ್ಮ ಏನು ಹೋರಾಟ ಇದೆ, ಭೂ ಸಂತ್ರಸ್ತರ ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಈಗ ಕೆಲವಾರು ವಿಚಾರಗಳನ್ನು ಮಾನ್ಯ ಗೋಪಾಲ್ ಅವರು ಮತ್ತು ಶ್ರೀನಿವಾಸ್ ಅವರು ನಿಮಗೆ ತಿಳಿಸಿದ್ದಾರೆ. ಈಗಾಗಲೇ ಅವ್ರು ಹೇಳಿದ ಹಾಗೆ ಶಿಳಂಗಿರೋದು ನಾವು ಮುಗಿಸಿದ್ದೀವಿ. ಅದಕ್ಕೆ ಒಂದು ಕ್ಲಾರಿಫಿಕೇಷನ್ಗೋಸ್ಕರ 2 ಸಾರಿ ಮುಂದೆ ಹೋಗಿದೆ. ಅವರೇ ಅರಣ್ಯ ಇಲಾಖೆಯಿಂದ ಒಂದು ಸ್ಪಷ್ಟೀಕರಣ ಕೊಡಬೇಕು. ನಾಳೆನೋ ನಾಡಿದ್ದು ಮತ್ತೊಂದು ಮೀಟಿಂಗ್ ಕರೆದಿದ್ದೀನಿ. ಅವ್ರಿಗೆ 15 ದಿನ ಟೈಮ್ ಕೊಟ್ಟಿದ್ದೆ. ಬಹುಶಃ ನಾಡಿದ್ದು ಮೀಟಿಂಗ್ನಲ್ಲಿ ಅವ್ರು ಕ್ಲಾರಿಫಿಕೇಷನ್ ಕೊಟ್ಬಿಟ್ರೆ ಸೊ ಅಲ್ಲಿಗೆ ಸಮಾಪ್ತಿ ಆಗುತ್ತೆ. ನಾವೇನು ಶಿಳಂಗೆರೆ, ಮೈಲಾಂಡಹಳ್ಳಿ, ಆಮೇಲೆ ತಾರಕುಂಟೆ ಇದೇನು ಡಿಸಿಷನ್ ತಗೋತೀವಿ, ಆ ಡಿಸಿಷನ್ ಪ್ರಕಾರನೇ ನಮ್ಮ ಇಡೀ ತಾಲೂಕಿನ, ಇಡೀ ಜಿಲ್ಲೆಯ ಎಲ್ಲ ಏನು ಅರಣ್ಯ ಭೂಮಿಗಳು ಅಥವಾ ರೈತರ ಜಮೀನುಗಳಿಗೆ ಅನ್ವಯ ಆಗೋದು. ಹಾಗಾಗಿ ಆ ತೀರ್ಮಾನ ತಗೊಳ್ಳೋವರೆಗಾದರೂ ನಾವು ಸ್ವಲ್ಪ ಕಾಯಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ನಾವು ಹೇಳಿದ್ದೇವೆ. ದಟ್ ಈಸ್ ಒಂದು. ಎರಡನೇದು, ಈಗಾಗಲೇ ಇಂಡೀಕರಣ ಮಾಡ್ತಾರೆ ವಿಚಾರ ಕೂಡ ನನ್ನ ಗಮನಕ್ಕೆ ತಗೊಂಬಂದರು. ಅದನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ ನನ್ನ ಗಮನಕ್ಕೆ ಬರದೆ, ಜಿಲ್ಲಾ ಆಡಳಿತಕ್ಕೆ ಗಮನ ಬರದೆ, ತಾಲೂಕಿನಲ್ಲಿ ಯಾವ ತಹಶೀಲ್ದಾರರು ಕೂಡ ಆ ಒಂದು ಕ್ರಮವನ್ನು ತೆಗೆದುಕೊಳ್ಳೋಕ್ಕೆ ಹೋಗೋದಿಲ್ಲ. ಈಗಾಗಲೇ ಅವರಿಗೆ ನಿರ್ದೇಶನ ಕೂಡ ಹೋಗಿದೆ. ಮೂರನೇದು, ಈಗಾಗಲೇ ಅವ್ರು ಹೇಳ್ತಾ ಇದ್ರಲ್ಲ, 3 ಎಕರೆ ಯಾರಿಗೆಲ್ಲ ಇದೆ, ಆ 3 ಎಕರೆಗಿಂತ ಕೆಳಗಡೆ ಇರ್ತಕ್ಕಂಥ ರೈತರುಗಳು, ಅವರಿಗೆ ಹಿಂದೆ ಜಮೀನು ಮಂಜೂರಾಗಿದೆ, ಸರ್ಕಾರಿ ಆದೇಶ ಇದೆ, ಅದು ಅರಣ್ಯ ಇಲಾಖೆಯಿಂದನೇ ಆದೇಶ ಇದೆ, ಅವರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರದು ಅನ್ನುವ ಆದೇಶ ಇದೆ. ಇದನ್ನು ನೀವು ಚಾಚು ತಪ್ಪದೆ ಪಾಲಿಸಬೇಕು. ಯಾವುದೇ ಕಾರಣಕ್ಕೂ ಈಗಾಗಲೇ 3 ಎಕರೆ 2 ಎಕರೆ ಇರ್ತಕ್ಕಂಥ ರೈತರುಗಳ ಜಮೀನನ್ನು ಅವರ ಜಮೀನಿನಿಂದ ಒಕ್ಕಲೆಬ್ಬಿಸಬಾರ್ದು ಅನ್ನೋ ನಿರ್ದೇಶನವನ್ನು ಕೂಡ ಫಾರೆಸ್ಟ್ಗೆ ನಾವು ಹೇಳಿದ್ದೇವೆ. ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಈ ಮುಂದಿನ ಸಭೆಯಲ್ಲಿ ತೀರ್ಮಾನ ಆಗೋವರೆಗೂ ಯಥಾಸ್ಥಿತಿಯನ್ನು ಕಾಪಾಡಬೇಕು. ನಾನು ಈಗಾಗಲೇ ಎಲ್ಲ ಅರಣ್ಯ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ, ಹಿಂದೆ ತಮಗೆಲ್ಲ ಗೊತ್ತಿದೆ, KDP ಮೀಟಿಂಗ್ನಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕೂಡ ಸ್ಪಷ್ಟವಾದ ನಿರ್ದೇಶನವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅವಾಗಲೂ ಕೂಡ ಈ ಒಂದು ಪ್ರಸ್ತಾಪ ಕೂಡ ಮಾಡಿದೆ. 3 ಎಕರೆ ಇರ್ತಕ್ಕಂಥ ರೈತರನ್ನ ನೀವು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರ್ದು, ಹಾಗೂ ಅನಗತ್ಯವಾಗಿ ರೈತರನ್ನು ಭೂಮಿಯಿಂದ ಒಕ್ಕಲೆಬ್ಬಿಸೋ ಕೆಲಸ, ಕಿರುಕುಳ ಕೊಡೋ ಕೆಲಸ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈಗಾಗಲೇ ನಾವು ಕೂಡ ನಿರ್ದೇಶನವನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಯಥಾಸ್ಥಿತಿ ಮುಂದುವರಿಸಬೇಕು. ಅಂದ್ರೆ ಅರ್ಥ, ಯಾರು ಎಲ್ಲಿದ್ದಾರೆ ಹಾಗೇ ಇರಬೇಕು. ಅವರನ್ನು ಈ ಜಂಟಿ ಸರ್ವೆ ಮಾಡಿ ಸಂಪೂರ್ಣವಾಗಿ ಎಲ್ಲೇ ಗುರುತಾಗೋವರೆಗೂ ಅರಣ್ಯ ಎಷ್ಟಿದೆ, ಗೋಮಾಳ ಎಷ್ಟಿದೆ, ಮಂಜೂರಾತಿ ಎಷ್ಟು ಜನಕ್ಕಾಗಿದೆ, ಮಂಜೂರಾತಿ ಆಗಿರೋಳಿಗೆ ದುರಸ್ತಿ ಎಷ್ಟಾಗಿದೆ, ಈ ಎಲ್ಲ ವಿಚಾರಗಳು ಇತ್ಯರ್ಥ ಆಗೋವರೆಗೂ ಇದನ್ನು ಇತ್ಯರ್ಥ ಮಾಡೋದಕ್ಕೆ ಸರ್ಕಾರ SIT ಅಂತ ಮಾಡಿದೆ. ಆ SITನಲ್ಲಿ ಈಗ ಪ್ರತಿ ತಾಲೂಕಿನಲ್ಲೂ ಕೂಡ ಕಮಿಟಿ ಮಾಡಿ ಮೀಟಿಂಗ್ಸ್ ಶುರು ಮಾಡಿದ್ದೀವಿ ನಾವೀಗ. ಅದು ಕೂಡ ನಾವು ರಿವ್ಯೂ ಮಾಡ್ತೀವಿ. ಸೊ ಅಲ್ಲಿವರೆಗೂ ರೈತರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರುವ ಹಾಗೆ ನೀವು ಎಚ್ಚರಿಕೆ ವಹಿಸಬೇಕು, ಯಥಾಸ್ಥಿತಿ ಕಾಪಾಡಬೇಕು ಅಂತ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇವೆ. ಪ್ರತಿಭಟನೆ ಅಂಗವಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ಈ ಮನವಿಯನ್ನು ತಕ್ಷಣವೇ ಸರ್ಕಾರದ ಗಮನಕ್ಕೆ ತಂದು ಅವರ ಒಂದು ನಿರ್ದೇಶನ ಮೇರೆಗೆ ಮುಂದಕ್ಕೆ ನಾವು ಕ್ರಮವನ್ನು ವಹಿಸಿದ್ದೇವೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.